ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಮ್ಮೂರಲ್ಲಿ ತುಂಬ ಅಂದರೆ ತುಂಬ ಮಳೆ ಬರ್ತಿದೆ. ಇದೇ ಮಳೆಯಲ್ಲಿ ನಾನು ಛತ್ರಿ ಹಿಡ್ಕೊಂಡು ಕಾಲೇಜ್ ಕಡೆ ಹೊರಟಿದ್ದೀನಿ. ಇವತ್ತಿನ ಫಂಕ್ಷನ್ಸ್ ಏನೇನು ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮಳೆ ಬರ್ತಿದ್ರು ಬಸ್ಸಿಗೆ ನಾವು ಕಾಯ್ತಿದ್ದೀವಿ. ಬಸ್ ಮಾತ್ರ ಬರ್ತಾನೆ ಇಲ್ಲ, ಮಳೆ ಬರ್ತೈತೆ. ನನಗನ್ಸುತ್ತೆ ಇಂಥ ಮಳೆಯಲ್ಲೂ ನಾನು ಕಾಲೇಜಿಗೆ ಹೋಗ್ಬೇಕಾ ಅಂತ. ಏನು ಮಾಡೋದು, ಹೋಗಲೇಬೇಕಲ್ಲ. ನೋಡಿ ನಮ್ಮ ಕಾಲೇಜ್ ಕಮಲಮ್ಮ. ಆಮೇಲೆ ಕ್ಲಾಸ್ಗೆ ಹೋಗಿ ಕೂತ್ಕೊಂಡೆ. ಫಂಕ್ಷನ್ಗೆ ಎಲ್ಲರೂ ರೆಡಿ ಆಗಿದ್ದರು. ಎಲ್ಲರೂ ಮಾತಾಡಿಸ್ಕೊಂಡು ಆಮೇಲೆ ಮ್ಯಾಮ್ ಕೂಡ ಬಂದರು. ರೂಮ್ನ ಇನಾಗ್ರೇಷನ್ ಮಾಡಿದ್ವಿ. ನೆಕ್ಸ್ಟ್ ಹಾಗೆ ರ್ಯಾಂಕಿಂಗ್ ಪ್ರೋಗ್ರಾಮ್, ಸೀನಿಯರ್ಸಿಗೆಲ್ಲ ರ್ಯಾಂಕ್ ಕೊಟ್ಟರು. ಆಮೇಲೆ ನಮಗೆ ತಿನ್ನೋಕ್ಕೆ ಸ್ವೀಟು ಖಾರ ಕೊಟ್ಟರು. ಸೀನಿಯರ್ಸ್ ಜೊತೆ ಫೋಟೋಸ್ ತಗೊಂಡು ಅವರು ಫೋಟೋಸ್ ಎಲ್ಲ ತಗೊಂಡ್ರು. ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ನಮ್ಮ ಸೀನಿಯರ್ ಮಾತನ್ನ ಕೇಳಿಸ್ಕೊಂಡು ನೆಕ್ಸ್ಟ್ ನಾನು ರೆಡಿಯಾಗಿ ಬಂದೆ. ನೋಡಿ, ಹಾಗಿದ್ದಳು ಈ ರೀತಿ ಸಖತ್ತಾಗಿ ರೆಡಿಯಾಗಿ ಹೊರಟಿದ್ದೀನಿ. ಫಂಕ್ಷನ್ ಸ್ಟಾರ್ಟ್ ಆಯಿತು, ಹೋಗ್ತೀನಿ. ಏನೋ ಗೊತ್ತಿಲ್ಲದೆ ಇರೋ ನಮ್ಮನ್ನು ಕರ್ಕೊಂಬಂದು ಎ ವಿ ರೂಮಲ್ಲಿ ಕುಂದ್ರಿಸಿದ್ದಾರೆ. ಈಗ ಇಲ್ಲಿರೋ ಮೆಟೀರಿಯಲ್ಸ್ ನೋಡಿನೇ ನನಗೆ ಭಯ ಆಗ್ತೈತೆ. ಏನು ಮಾಡ್ಬೇಕು ಹೇಳಿ ನಾನು. ನೋಡಿ ಇಲ್ಲಿ ಎಷ್ಟು ಎಕ್ವಿಪ್ಮೆಂಟ್ಸ್ ಇದಾವಂತ. ಇಲ್ಲಿರೋ ಒಂದೊಂದು ಬಟನ್ನು ಏನೇನು ಮಾಡ್ತಾವೋ ಗೊತ್ತಿಲ್ಲ. ನಾನಂತೂ ಸುಮ್ಮನೆ ಕೂತಿದ್ದೀನಿ, ಅದನ್ನು ಟಚ್ಚು ಮಾಡೋಕ್ಕೆ ಹೋಗಿಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಹುಡುಗಿರು. ಇನ್ನು ಬರೋರಿಗೆ ಕಾಯ್ತಿದ್ದಾರೆ. ಸೀನಿಯರ್ಸ್ದೆಲ್ಲ PPT ನೋಡಿಕೊಂಡು ಕಲ್ಚರಲ್ ಪ್ರೋಗ್ರಾಮ್ ನಾನು ಮತ್ತು ನಮ್ಮ ಸೀನಿಯರ್ ನಡೆಸ್ಕೊಡ್ಬೇಕಿತ್ತು. ಸೊ ನಾನು ಸ್ಟೇಜ್ ಮೇಲೇ ಇದ್ದೆ. ಸೀದಾ ಅಲ್ಲಿದ್ದೆ. ಅವ್ರನ್ನೆಲ್ಲ ಎಮರ್ಸಿ ಕೆಳಗೆ ಬಂದು ನನ್ನ ತಂಗಿ ಕರ್ಕೊಂಡು ಮೇಲೆ ಹೊರಟಿದ್ದೀನಿ. ನೋಡ್ರಿ, ನನಗೆ ಇವತ್ತು ಅನ್ನಿಸ್ಕೋಸ್ಕರ ಇವತ್ತು ನೋಡಿ ನಾನು ನಿಜವಾಗ್ಲೂ ಸಿಲ್ಲ ಇವತ್ತು ನನಗೆ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ನಿಸ್ತೈತಿ. ಫಸ್ಟ್ ಟೈಮ್. ಬನ್ನಿ ಆಡಿಟೋರಿಯಮ್ಗೆ ಹೋಗೋಣ. ಮತ್ತೆ ಕೊಡ್ತೇನೆ. ಫಸ್ಟು ನಾನು BA ಸೇರಿದ್ದೀನಿ ಇಲ್ಲಿ ಡಿಗ್ರಿ ಕಾಲೇಜಿಗೆ. ನಮ್ಮ ಅಪ್ಪಾಜಿ ಏನಕ್ಕೆ ಇದೇ ಕಾಲೇಜ್ ಚೂಸ್ ಮಾಡೈತೆ ಅಂತ ನನಗೆ ಗೊತ್ತಿದ್ದಿಲ್ಲ. ಈಗ ಬಂದ ಮೇಲೆ ಗೊತ್ತಾಯ್ತು ಇಷ್ಟು ಚೆನ್ನಾಗಿ ಎಲ್ಲ ಫೆಸಿಲಿಟೀಸ್ ಇದೆ ಅಂತ. ನಮ್ಮ ಅಪ್ಪಾಜಿ ತಮಾಷೆ ಮಾಡ್ಬೇಕಾದ್ರೆ ಹೇಳ್ತಿದ್ದೆ, ಯಾಕಂದ್ರೆ ಇದು ಹುಡುಗಿರ್ ಕಾಲೇಜ್ ಅಲ್ಲ, ಹುಡುಗರನ್ನ ಒಳ ಬಿಟ್ಕೊಂತಿದ್ದಿಲ್ಲ. ನಮ್ಮ ಅಪ್ಪಾಜಿ ಹುಡುಗ ಇದ್ದಾಗ ಇಲ್ಲಿ ಒಳ ಬಿಟ್ಕೊಂಡಿದ್ದಿಲ್ಲಂತೆ. ಅದಕ್ಕೆ ನನ್ನ ಮಗಳಾದ್ರೆ. ಆಮೇಲೆ ಎಲ್ಲರೂ ಊಟಕ್ಕೆ ಬಂದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡ್ಬಂದು ಮತ್ತೊಮ್ಮೆ PPT ನೋಡಿಕೊಂಡು ನಾನು ಮತ್ತು ನಮ್ಮ ಸೀನಿಯರ್ ಕಲ್ಚರಲ್ ಪ್ರೋಗ್ರಾಮ್ನ ನಡೆಸ್ಕೊಟ್ವಿ. ನಾನು ಮತ್ತು ನಮ್ಮ ಸೀನಿಯರ್ ಆ್ಯಂಕರಿಂಗ್ ಮಾಡಿದ್ವಿ. ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟೆ. ನೋಡ್ಕೊಂಡು ಬನ್ನಿ. ಎಲ್ಲ ವೀಡಿಯೋಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ.
ಹೀಗಿತ್ತು ಇವತ್ತಿನ ವಿಡಿಯೋ. ಸಖತ್ತಾಗಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಬಿಟ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಆಯಿತು. ಕೊನೆ ಮೂಮೆಂಟಲ್ಲಿ ಎಲ್ಲ ಪ್ರಿಪೇರ್ ಆಗಿದ್ದು. ಪಾಪ ನಮ್ಮ ಸೀನಿಯರ್ಸ್ ಮಾತ್ರ ಅಂದರೆ ತುಂಬ ಎಫರ್ಟ್ ಹಾಕಿದ್ದಾರೆ. ವರ್ಷಿಣಕ್ಕ, ಜ್ಯೋತಿ ಅಕ್ಕ, ಮತ್ತು ಪೂರ್ಣಿಮಾ ಅಕ್ಕ, ವಿನೋದ ಅಕ್ಕ, ಇವರೆಲ್ಲರೂ ಇರೋದಕ್ಕೇ ಈ ಫಂಕ್ಷನ್ ಇಷ್ಟು ಸಖತ್ತಾಗಿದ್ದು ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಊಟಕ್ಕೆ ಅರೇಂಜ್ ಮಾಡಿದ್ದಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ನಿನ್ನೆ ಮಧ್ಯಾಹ್ನ ಅರೇಂಜ್ ಮಾಡಿ ಎಲ್ಲ ಖರ್ಚು ತೆಗ್ದು 1,000 ಉಳಿಸಿದಾರಂತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಭರಾತ್ರಿ. ಟೇಕ್ ಕೇರ್, ಬಾಯ್ ಬಾಯ್.